ಶಿವಾಜಿ ಮೆರವಣಿಗೆ ಮೇಲೆ ಬಿದ್ದಂತಹ ಕಲ್ಲೇಟಿಗೆ ಶಾಂತವಾಗಿದ್ದ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡವಾಗಿದೆ. ಮಸೀದಿ ಒಳಗಿಂದ ಕಲ್ಲು ತೂರಿದ ಕಿಡಿಗೇಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಹಿಂದೂ ಸಂಘಟನೆಗಳು ಬೀದಿಗಿಳಿದ ಕಾರಣ ಮತ್ತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಅತ್ತ ತೆಲಂಗಾಣ, ಮಧ್ಯಪ್ರದೇಶದಲ್ಲೂ ಕೋಮು ದಳ್ಳೂರಿ ಹೊತ್ತಿ ಉಳಿದಿದೆ. ರಾಜ್ಯಕ್ಕೆ ಕೈಪಾಳ್ಯದಲ್ಲಿ ಅಧಿಕಾರ ಹಂಚಿಕೆ ಗದ್ದಲದ ನಡುವೆ ಸಿಎಂ ಡಿಸಿಎಂ ಬಣಗಳ ನಡುವೆ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಡಿಸಿಎಂ ಬಣ ಉರುಳಿಸಿದಂಥ ದಾಳಕ್ಕೆ ಸಿಎಂ ಬಣ ದಲಿತಾಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ಇದರ ನಡುವೆ ಸತೀಶ್ ಜಾರಕಿಹೊಳಿಯ ಸೈಲೆಂಟ್ ದೆಹಲಿ ಯಾತ್ರೆ ಕುತೂಹಲವನ್ನ ಕೆರಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಏನೇನೂ ಸರಿ ಇಲ್ಲ. ಅಮೆರಿಕ ಹಾಗೂ ಇರಾನ್ ನಡುವೆ ಸಂಘರ್ಷ ಸದ್ಯ ಯುದ್ಧ ಕಾಲಕ್ಕೆ ನಾಂದಿ ಹಾಡ್ತಾ ಇದೆ. ಇರಾನ್ ಕರಾವಳಿಯತ್ತ ಯುದ್ಧ ನೌಕೆಗಳನ್ನ ನುಗ್ಗಿಸ್ತಾ ಇರುವಂತಹ ಟ್ರಂಪ್ 10 ದಿನಗಳ ಡೆಡ್ ಲೈನ್ ಕೊಟ್ಟಿರುವುದು ಕೋಲಾಹಲ ಎಬ್ಬಿಸಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಚಿನ್ನ ತೈಲ ಬೆಲೆ ಎಫೆಕ್ಟ್ ಬೀರುವಂತಹ ಸಾಧ್ಯತೆ ಇದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ 2ನೇ ಟೀಸರ್ ರಿಲೀಸ್ ಆಗಿದೆ. ರಾಕಿ ಭಾಯ್ ಹೊಸ ಲುಕ್ ಖದರ್ ನೋಡಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದಿದ್ದು ವಿಂಟೇಜ್ ಯಶ್ ಇಸ್ ಬ್ಯಾಕ್ ಅಂತ ಹೇಳಿ ಫ್ಯಾನ್ಸ್ ಖುಷ್ ಆಗಿದ್ದಾರೆ. ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸ್ಪೋ ಇವಿ ರೆಡಿ ನಾಳೆಯಿಂದ ಶುರುವಾಗ್ತಾ ಇದೆ. ನ್ಯೂಸ್ ಫಸ್ಟ್ ಕನ್ನಡ ತನ್ನ ಪರಿಸರ ಸ್ನೇಹಿ ಅಭಿಯಾನದ ಅಂಗವಾಗಿ ಎಕ್ಸ್ಪೋ ಆಯೋಜನೆ ಮಾಡಿದೆ. ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ 3 ದಿನಗಳ ಕಾಲ ಎಕ್ಸ್ಪೋ ನಡೀತಾ ಇದ್ದು ಸಾರ್ವಜನಿಕರಿಗೆ ಇದು ಸುವರ್ಣಾವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.